Hi guys, ನಾನು ನಿಮ್ಮ ಸ್ಕೈ ವ್ಲಾಗ್. ವೆಲ್ಕಮ್ ಟು ನ್ಯೂ ವಿಡಿಯೋ ಡೇ 6. ಸೊ ನೋಡ್ತಿದ್ರೆ ಡೇ 6 ಸ್ಟಾರ್ಟ್ ಆಗಿದೆ. ಸೊ ಒಳ್ಳೆ ಟೀಯಿಂದ ಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು ಶಶಾಂಕ್ ಓಡ್ತಾ ಇದ್ದಾನೆ. ಯಾಕೆಂದರೆ ಅವನು ಬಂದು ಆಲ್ಮೋಸ್ಟ್ 3-4 ಡೇಸ್ ಆಯ್ತು. ಇಲ್ಲಿ ರಿಷಿಕೇಶಲ್ಲಿ ಇದೆಯೋ ನಾವು ಇವಾಗ. ಅಲ್ಲಿ ನೋಡ್ಬೋದು ನಮ್ಮ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ ಕೆಳಗಡೆ. ಯಾಕಂದರೆ ಲಗೇಜ್ಗಳು ನಾವು ಇವಾಗ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಆ ಸೈಡ್ ನೋಡ್ಬೋದು ನೀವು, ರಿವರು ಅಲ್ಲಿ ಹರಿತಾ ಇದ್ದಾನೆ ರಿವರು. ಸೊ ಅಲ್ಲಿಂದ ಬರುತ್ತೆ ಅದು, ಆ ಮೂಲೆಯಿಂದ. ಸೊ ರಿವರ್ ರಾಫ್ಟಿಂಗ್ ಹೋಗಬೇಕು ಅಂತ ಇವತ್ತು. ರಿವರ್ ರಾಫ್ಟಿಂಗು ಮತ್ತು ಆರತಿ ನೋಡಬೇಕು ಅಂತ. ಸೊ ಶಶಾಂಕ್ ವೇಟ್ ಮಾಡೋಕ್ಕಾಗಲ್ಲ. ಅವನು ಇವಾಗ ಇದಕ್ಕೆ ಹೋಗ್ತಾ ಇದ್ದಾನೆ, ಸ್ಪಿಟಿಗೆ ಹೋಗ್ತಾ ಇದ್ದಾನೆ, ಮನಾಲಿಗೆ ಹೋಗ್ತಾ ಇದ್ದಾನೆ. ನಾನು ಸ್ಪಿಟಿ ಮುಗಿಸ್ಕೊಂಡು ನಾವು ಸ್ಪಿಟಿ ಹೋಗ್ತಾ ಇಲ್ಲ. ಸೊ ಅವನು ಮುಗಿಸ್ಕೊಂಡು ಬರ್ತೀನಿ ಅಂತ. ಸೊ ಹಂಗಾಗಿ ಅವನು ಓಡ್ತಾ ಇದ್ದಾನೆ. ಅವನು ಒಂದು 2-3 ದಿನ ಆಗುತ್ತೆ. ಬಾಯ್ಸ್ ಎಲ್ಲ ಲಗೇಜ್ ಬಿಸ್ತಾ ಇದ್ದಾರೆ. ಸೊ ನೋಡ್ಬೋದು ನಾವು ಟೀ ಕುಡಿತಾ ಇದ್ದೀವಿ ವಿತ್ ಬ್ಯೂಟಿಫುಲ್ ಲೊಕೇಶನ್. ಹಿಂಗೆ ಫಾಗ್ ಎಲ್ಲ ಕಟ್ಕೊಂಡಿದೆ, ಸಕ್ಕದ ಫಾಗ್ ಆಗಿದೆ ನೋಡ್ಬೋದು. ಮಳೆ ಬರೋ ಆಗಿದೆ ಸ್ವಲ್ಪ, ನೋಡ್ಬೋದು ಕ್ಲೌಡಿ ಆಗ್ಬಿಟ್ಟಿದೆ ಫುಲ್ಲು. ಓಕೆ ಶಶಾಂಕ್, ಸಿಗೋಣ ಮತ್ತೆ, ಬಾಯ್. ಸೊ ಹೋಗ್ಬಿಟ್ಟು ಪಾಪ ಬಾಯ್ಸ್ಗೆ ಹೆಲ್ಪ್ ಮಾಡೋಣ ಸ್ವಲ್ಪ. ಓಕೆ, ಸೊ ಡೇ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಬ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ಈ ಬ್ಲಾಗಿಂದ ಸ್ಟಾರ್ಟ್ ಆಗುತ್ತೆ ಕಂಟೆಂಟ್ಗಳು ರನ್ ಆಗೋಕ್ಕೆ. ಒಳ್ಳೊಳ್ಳೆ ಕಂಟೆಂಟ್ಗಳು ತೆಗಿಯೋಣ, ಓಕೆನಾ? ಸೊ ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ. ರಿವರ್ ರಾಫ್ಟಿಂಗ್ ಹೋಗ್ತಾ ಇದೀವಿ. ಪುಕ್ಕ ಅಂತ ಐತೆ ಗುರು ರಿವರ್ ರಾಫ್ಟಿಂಗ್. ನನಗಂತೂ ಇವ್ರು ಬಿಡ್ತಾನೆ ಇಲ್ಲ ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತ ಬಿದ್ಬಿಟ್ಟವ್ರೆ. ಆಮೇಲೆ ಶಶಾಂಕು ಓಡ್ತಾ ಇದ್ದಾನೆ. ಎಲ್ಲ ಪ್ಯಾಕೇಜ್ ಆಗಿ ಹೋಗಿದೆ ಗಾಡಿ. ಸೊ ಇನ್ನೇನು ಓಡ್ತಿದ್ದಾರೆ. ಅವ್ರನ್ನ ಕಳಿಸ್ಬಿಟ್ಟು ಒಂದು ಫೋಟೋ ಗಿಟ ತೊಗೊಂಡು ಸೊ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ. ನಾನು ಮಾಡ್ತೀನಲ್ಲ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಯಾಕಂದ್ರೆ ನನಗೆ ನೀರು ಕಂಡ್ರೆ ಸ್ವಲ್ಪ, ಅದು ಹರಿಯೋ ನೀರು ಕಂಡ್ಬಿಟ್ರಂತೂ ಪುಕ್ಕ ಅಂದೈತದೆ. ನಿಂತಿರೋ ನೀರು ಏನು ಅನ್ಸಲ್ಲ, ಹರಿತಾರ ಅನ್ನೋದು ನೋಡಿದ್ರೆ ನನಗೆ ಹೊಟ್ಟೆಲ್ಲ ತೊಳ್ಸೋಯ್ತದೆ. ನೋಡೋಣ ಏನಾಗುತ್ತೆ ಹೆಂಗೆ. ಸೊ ಓಡ್ತಾ ಇದ್ದಾರೆ ಟುವರ್ಡ್ಸ್ ಮನೇಲಿ ಹೋಗ್ತಾ ಇದ್ದಾರೆ. ಬಾಯ್, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಸಿಗೋಣ ಆಮೇಲೆ. ಇನ್ನೊಂದು 4 ದಿನ ಆಗುತ್ತಾ, 3 ದಿನ ಆಗುತ್ತಾ? 4 ದಿನ ಆಗುತ್ತೆ ಅನ್ಕೊಂತೀನಿ. ಸಿಗೋಣ ಆರಾಮಾಗಿ. ಏಂತಲ್ಲ ಶಶಾಂಕ್, ಬಾಯ್. ಸಿಗೋಣ ಮತ್ತೆ ಬೇಗ. ಹೆಂಗಿದ್ರು 4 ದಿನ ಹೆಂಗೋ ಇದ್ವಿ, ಮತ್ತೆ ತಿರ್ಗಿ ಇನ್ನು 4 ದಿನ ಎಕ್ಸ್ಟೆಂಡ್ ಆಗ್ತೈತೆ. ಬೇಜಾರಾಗ್ತೈತೆ ನಮ್ಗೂನು. ಎಲ್ಲ ರಿವರ್ ರಾಫ್ಟಿಂಗ್ ಹೋಗ್ತವ್ರೆ. ಅದೇನೆ, 1 ನೈಟ್ ಫುಲ್ ಎಂಜಾಯ್ ಮಾಡಿದ್ವಿ. ಇಲ್ಲ ನೋಡೋಣ ಮತ್ತೆ ಸಿಗೋಣ. ಇನ್ನೊಂದು 4 ದಿನದಲ್ಲಿ ಮತ್ತೆ ಜಾಲಿ ಮಾಡ್ತೀವಿ. ಇನ್ನು ಬೇಜಾನ್ ಟೈಮ್ ಇದೆ, ಇನ್ನೂ 1 ವಾರ ಟೈಮ್ ಇದೆ. ಮತ್ತೆ ಆರಾಮಾಗಿ ಹೋಗಿ ಆರಾಮಾಗಿ ಟ್ರೆಕ್ಕಿಂಗ್ ಮಾಡಿ. ಅದೇ ಇರೋದು ನನಗೆ ಇವಾಗ. ಅದು ಕೇದಾರ್ನಾಥ್ ಹತ್ತೋದು ಪುಕ್ಕ ಅಂತ ಇಲ್ಲ, ರಿವರ್ ರಾಫ್ಟಿಂಗ್ ಹೊಟ್ಟೆಲೆಲ್ಲ ಇವಾಗ್ಲೇ ತಳಿಸ್ತಾ ಇದ್ದ. ಹರಿಯೋ ನೀರು ಹೋಗ್ಬಿಟ್ರೆ ನನಗೆ ಹೊಟ್ಟೆಲ್ ತಳ ಅಂತದೆ. ಓಕೆ ಹೋಗೋಣ, ಬಾಯ್ ಬಾಯ್. ನೋಡ ಹೋಗೋಣ, ಏನಾಗುತ್ತೋ ದೇವ್ರಿಗೆ ಬಿಟ್ಟಿರೋದು. ನೋಡೋಣ, ನೋಡ್ತೀರಾ ಬಂದ್ರೆ ನೋಡ್ತೀರಾ, ಇಲ್ಲ ಅಂದ್ರೆ ಗೊತ್ತಿಲ್ಲ. ಅದು ಗೊತ್ತೈತೆ. ರಾಫ್ಟಿಂಗ್ ಹೋಗ್ತಾ ಇದೀವಿ. ಕೈಗೆ ಗಾಡಿ ಓಡಿಸ್ತಾ ಇದೆ. ಒಂದೇ ಪವನ್ ಭಯ ಮತ್ತೆ ಗಿರಿ ಭಯ. ಹಾಯ್ ಬಾಯ್ಸ್. ಗೊತ್ತಿಲ್ಲ ಹೆಂಗೆ ಭಯ. ಜಾತ್ರೆ ರಿಷಿಕೇಶಲ್ಲಿ ಅಂತ್ರಿ ಗಾಡಿ ಹೊಡಿಯೋಕೈತಾ ಇಲ್ಲ ಅಂತ ಜಾತ್ರೆ ಗೊತ್ತಾ? ಹಿಂದೆ ನೋಡಿ ಬಾಯ್ಸು ಎಲ್ಲ ಫುಲ್ಲು ಜಾತ್ರೆ ಗುರು. ಯಪ್ಪ, ನೀರು ಇಳಿದೈತೆ ಮೈಯಲ್ಲಿ. ಇಂಥ ಮಳೆ ಇದ್ರೂ, ಇಷ್ಟೆಲ್ಲ ಇದ್ರೂ ನೀರು ಇಳಿದೈತೆ ಮೈಯಲ್ಲಿ ಬಾಯ್ಸ್. ಲೆಟ್ಸ್ ಗೋ ರಿವರ್ ರಾಫ್ಟಿಂಗ್ ಹೋಗ್ತೈತೆ ನೋಡಿ. ಇಲ್ಲೇ ಇಸ್ಕೊಳ್ಬೇಕು ಕಡೆ. ಬಾಯ್ ಬಾಯ್. ನೋಡಿ ಎಲ್ಲ ರಿವರ್ ರಾಫ್ಟಿಂಗು. ಲೆಟ್ಸ್ ಗೋ, ಬನ್ನಿ ಹೋಗೋಣ. ರಿವರ್ ರಾಫ್ಟಿಂಗು ಎಲ್ಲ ಫುಲ್ ಜಾಲಿ ಎಲ್ಲ. ಲೈಫಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಪುಕ್ಕ ಅಂತೈತೆ ಜೀವ. ಪುಕ್ಕ ಅಂತಿದೆ. ನೋಡೋಣ ಏನಾಗುತ್ತೆ, ಹಂಗೆ ಮಾಡೋಣ. ಹಾಂ
ನೋಡೋಣ ಭಯ್ಯಪ್ಪ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ರಾಫ್ಟಿಂಗು ಕ್ಯಾಂಪಿಂಗು ಬೇಜಾನಿದೆ ಗುರು. ಜೀವ ಜೀವ ಓ ಜೀವ ಜೀವ. ಓಕೆ ಇದೇ ಮ್ಯಾಪು. ಸೊ ಟಿಕೆಟ್ಸ್ ಎಲ್ಲ ತಗೊಂಡ್ಬಿಟ್ಟು ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ ಗಿರಿ ಬೈ, ಆಮೇಲೆ ಇಲ್ಲಿ ಇಲ್ಲಿ ಬಾಸ್ ಆಗಲ್ಲ ಬಂದಿರೋದೇ ಜೊತೆಲಿ ಬೆಂಗಳೂರಿಗೆ ಫುಲ್ ಜಾಲಿ. ಓಕೆ ಸೊ ರಾಫ್ಟಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ನೋಡ್ಬೋದು ಬಾಂಬೆ ಆಗ್ಲಡೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಸೊ ನೋಡಿ ನಮ್ದು ಟ್ಯೂಬ್ ಇದೇನೆ, ಏನೋ ಬೋಟ್ ಇದೇನೆ. ಓ ಭಯ್ಯ ನಿಧಾನ. ಸೊ ಎಲ್ಲ ರೆಡಿ. ನಾವೇ ಎತ್ಕೊಂಡು ಹೋಗೋದಾ? ಓ ಸೂಪರ್. ಫುಲ್ ರೆಡಿದಾ? ಫುಲ್ಲು ಎಲ್ಲ ರೆಡಿ ಹಾಕಂತವ್ರೆ. ಜಾಲಿ 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 ಜಾಲಿ. ಓಕೆ ಸೊ ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂದ್ಬಿಟ್ಟು. ಸೂಪರ್ ಆಗಿದೆ ಅಲ್ಲ. हाँ सही है. ओके बहुत जरूरी है. ओके यस फॉरवर्ड. वन ನೀನ್ ಆ ಕಡೆ ಹೋಗ್ಬೇಕು. ಓಕೆ ನಾನು ಹೇಳಿಲ್ವಾ ಕೋಲ್ಡ್ ಅಂತ. ಕ್ರಾಫ್ಟ್ ಕಮ್ಮಿ ಇದೆ ಗುರು, ಹೆಂಗಿರೋದು ಗೊತ್ತಾ? ಸೊ ಫೈನಲಿ ದಡಕ್ ಬಂತು. ಗಿರಿ ಬೈ ಐತಲ್ಲ ಹೆಲ್ಮೆಟ್ ಬಿಸಾಕ್ಬಿಡ್ತು, ಹೋಗ್ತೈತೆ ಅದು ಹೆಲ್ಮೆಟ್ ಅಲ್ಲಿ ಹಿಡ್ಕೊಂಡ್ರ. ಅಯ್ಯ ಅವ್ನು ಮತ್ ಬಿಸಾಕ್ತವನೆ ಗಿರಿ ಬೈ. ಏನ್ ಹೇಳಿವಿ ಅದನ್ನ ಬಿಸಾಕು ಅಂದ್ರೆ ಹೊರಗಡೆ ಬಿಸಾಕ್ಬಿಡ್ಬೇಕಾ? ಹೋಗ್ಬಿಡ್ತಿತ್ತು ಇವಾಗದು. ಅಷ್ಟೇ ಅವ್ನು ಹತ್ಕೊಂಡ್ಬಿಡ್ತಿದ್ದ ಅವನು. ನೋಡಿ ಹೆಂಗಿದೆ ಪ್ಲೇಸ್, ಕ್ರೇಜಿ ಅಲ್ಲ, ಕ್ರೇಜಿ. ಶಾಪಿಂಗ್ ಎಲ್ಲ ಆಯ್ತು, ಸೊ ಕ್ರೇಜಿ ಆಗಿತ್ತು. ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇದ್ರಿಗಿಂತ ಇನ್ನೂ ಓವರ್ ಆಗಿರುತ್ತಂತೆ. ಸೊ ರಿವರ್ ಎಲ್ಲ ಸ್ಪೀಡ್ ಆಗಿರುತ್ತಂತೆ, ಸಖತ್ತಾಗಿರುತ್ತಂತೆ. ಬಟ್ ಏನು ಅಂದರೆ ನಮಗೆ ಒಂಚೂರು ಇವತ್ತು ಲೆವೆಲ್ ಕಮ್ಮಿ ಇದೆ, ಅಷ್ಟೊಂದು ಏನು ಫನ್ ಆಗಿರಲಿಲ್ಲ. ಫನ್ ಆಗಿತ್ತು ಅಂದರೆ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಸೂಪರ್ ಆಗಿತ್ತು, ಎಂಜಾಯ್ ಮಾಡಿದೆ. ಬಟ್ ಇನ್ನೂ ಹೆವಿ ಆಗಿರುತ್ತಂತೆ. ಅದನ್ನ ನಾನು ಸೀರಿಯಸ್ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಇದನ್ನ ನೋಡೇ ಭಯ ಬೀಳ್ತಾ ಇದ್ದೆ. ಅದನ್ನ ನೋಡಿದ್ರೆ ಅಷ್ಟೇ ಮುಗ್ದೋಯ್ತು ನನ್ನ ಕತೆ. ಬಟ್ ಸೂಪರ್ ಆಗಿತ್ತು, ಎಂಜಾಯ್ ಮಾಡಿದ್ದೆ. ಲೈಫಲ್ಲಿ ಒಂದು ಮಾಡಿದ್ದೀನಿ ಅಂತಂದರೆ
ರಿವರ್ ರಾಫ್ಟಿಂಗು ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ದಾಂಡೇಲಿ ಇದೆ, ಬಟ್ ನಾನು ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ರಿಷಿಕೇಶನ್ನೇ ಮಾಡಿರೋದು. ಸೂಪರ್ ಆಗಿತ್ತು ಗುರು, ಸೀರಿಯಸ್ ಆಗಿ ಹೆಂಗಿದೆ ನೋಡಿ ಪ್ಲೇಸು. ಹಾಂ, ಕ್ರೇಜಿ ಆಗಿದೆ ಅಲ್ಲ, ಸೂಪರ್. ಸೊ ಮಂಗಳಾರತಿ ಇದೆ, ಸೊ ಮಂಗಳಾರತಿ ಬರಬೇಕು ಬೇಗ 6 ಗಂಟೆಗೆ ಅಂತೆ. ಸೊ ಆಲ್ರೆಡಿ 5 ಗಂಟೆ ಆಗ್ಬೋದು. ಸೊ ಹೋಗೋಣ. ಆಲ್ರೆಡಿ 5 ಗಂಟೆ ಅಂದ್ರೆ ನೋಡಿ 2 ಗಂಟೆ ಥರ ಬಿಸಿಲಿದೆ. ನೋಡ್ಬೋದು ಮಂಗಳಾರತಿ ಮಾಡೋಕ್ಕೆ ಅಂದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಸೊ ನೋಡೋಣ, ಈಗ ಸ್ಟಾರ್ಟ್ ಆಗುತ್ತೆ, ತೋರಿಸ್ತೀನಿ. ಓಕೆ, ಸೊ ನೀವು ನೋಡಿರ್ತೀರ. ಸೊ ಮಂಗಳಾರತಿ ಆಯಿತು. ಮಂಗಳಾರತಿ ಎಲ್ಲ ಮಾಡಿಕೊಂಡು ನಾವು ರಿಟರ್ನ್ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಹೋಗ್ಬೇಕು ಇವಾಗ. ಹಾಂ ಬೈ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ದು ನೀವು ಗಂಗಾ ಆರತಿ ರಿಷಿಕೇಶಿಂದ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸೈನಿಂಗ್ ಆಫ್, ಸ್ಕೈಲಾಗರ್, ಆಕಾಶ್ ಕಡಿಮಣೆ ವಿತ್ ಪವನ್ ಸಿಸ್ಟರ್ ರಿಷಿಕೇಶ್. ಬಾಯ್ ಗೈಸ್, ಬಾಯ್, ಸಿಗೋಣ. ಇಲ್ಲೂ ಬ್ಲಾಗ್ ನಡೀತಾ ಇದೆ ಇನ್ನ. ಸೊ ಹುಡುಗರೆಲ್ಲ ನಾನು ಆರತಿ ಮಾಡ್ತವ್ರೆ. ಸೊ ಡೇ ನಾಳೆ ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ ಹೇಳ್ತಾ ಬಾಯ್. ನಮಸ್ಕಾರ.